ಫ್ರೆಂಡ್ಸ್, ನಾನೀಗ ಪಿ ಯು ಸೀಲರ್ನ ಹೇಗೆ ಮಿಕ್ಸ್ ಮಾಡೋದು ಅಂತೇಳಿ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ನಾನು ತಿನ್ನರ್ನ ಹಾಕೋತಾ ಇದ್ದೀನಿ. ಸೊ ಒಂದು 200 ml ತಿನ್ನರ್ನ ಪಿ ಯು ತಿನ್ನರ್ನ ತೊಗೊಂಡಿದ್ದೀನಿ. ಇಲ್ಲಿ ನೋಡ್ಬೋದು, ಆರ್ಡ್ನರ್ದಿದು ಇದು ಖಾಲಿಯಾಗಿದೆ. ಸೊ ಅದು ಮೆಜರ್ಮೆಂಟಿಗೋಸ್ಕರ ಒಂದು 200 ml ತಿನ್ನರ್ನ ಹಾಕ್ಕೊಂಡಿದ್ದೀನಿ. ಸೊ ಅದನ್ನು ಒಂದು ಡಬ್ಬಕ್ಕೆ ಹಾಕ್ಕೊಂಡಿದ್ದೀನಿ ನೋಡಿ. ಹಾಕೊಂಡ್ಮೇಲೆ ಇದಕ್ಕೆ ಕಲರ್ನ ನಾನು ಮಿಕ್ಸ್ ಮಾಡ್ಕೊತೀನಿ. ಏಸಿಯನ್ ಕಲರ್ನೇ ನಾನು ಇಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇರೋದು. ಸೊ ಇಲ್ಲಿ ಕಾಣಿಸ್ತಾ ಇರ್ಬೋದು ನಿಮಗೆ ನೋಡಿ, ಸ್ಟೈನರ್ ನೋಡಿ, ಏಸಿಯನ್ದು ಟೀಕ್ ಕಲರ್, ಇದು ಟೀಕ್ ಕಲರ್ನ ನಾನು ಇಲ್ಲಿ ಯೂಸ್ ಮಾಡಿದ್ದೀನಿ. ಸೊ ಕಾಣಿಸ್ತಲ್ವ? ಸೊ ನೀವು ಇಲ್ಲಿ ಎಷ್ಟು ಯೂಸ್ ಮಾಡಬೇಕು ಅಂತಂದರೆ, ಆ ಸ್ಟೈನರ್ ಡಬ್ಬ ಇದೆಯಲ್ಲ, ಅದರ ಮುಚ್ಚಳ, ಆ ಮುಚ್ಚಳದ 3ರಿಂದ 4 ಮುಚ್ಚಳ 1 ಲೀಟರ್ಗೆ ನೀವು ಕಲರ್ನ ಹಾಕೋಬೋದು ಫ್ರೆಂಡ್ಸ್. ಹಾಕ್ಕೊಂಡು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ, ನೀಟಾಗಿ ಮಿಕ್ಸ್ ಆಗಬೇಕು. ಸೊ ಮಿಕ್ಸ್ ಮಾಡಿದ್ಮೇಲೆ 200 ml ಹಾರ್ಡ್ನರ್ನ ಹಾಕ್ತಾಯಿದ್ದೀನಿ ನೋಡಿ. 1 ಲೀಟರ್ಗೆ 200 ml ಹಾರ್ಡ್ನರ್ ಬರುತ್ತೆ. ಸೊ ಅದನ್ನ ನೀವು ಹಾಕಬೇಕಾಗುತ್ತೆ. ಇಲ್ಲಿ ಚೆನ್ನಾಗಿ ಮೂರನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಇಲ್ಲಿ ಮಿಕ್ಸ್ ಆಗಬೇಕು ಫ್ರೆಂಡ್ಸ್, ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡ್ತಾ ಇರ್ಬೋದು, ಇಲ್ಲಿ ನಾನು ಒಂದು 800 ml ಅಷ್ಟು ನಾನು ಇಲ್ಲಿ ಸೀಲರ್ನ ತೊಗೋತಾ ಇದ್ದೀನಿ. ಇದು ಪಿ ಯು ಸೀಲರು. ಚೆನ್ನಾಗಿ ಈ ಥರ ಪಿ ಯು ಸೀಲರ್ನ ಮಿಕ್ಸ್ ಮಾಡ್ಕೊಳ್ಳಿ, ಏಕೆಂದರೆ ಮೇಲೆ ಆಯಿಲ್ ಇರುತ್ತೆ. ಸೊ ಹಾಗಾಗಿ ಚೆನ್ನಾಗಿ ಪಿ ಯು ಸೀಲರ್ನ ಮಿಕ್ಸ್ ಮಾಡಿಕೊಂಡು ಆಮೇಲೆ ಯೂಸ್ ಮಾಡಬೇಕಾಗುತ್ತೆ. ಸೊ ನಾನು ಇಲ್ಲಿ ನೋಡ್ತಾ ಇರ್ಬೋದು, ಚೆನ್ನಾಗಿ ಪಿ ಯು ಸೀಲರ್ನ ಮಿಕ್ಸ್ ಮಾಡ್ತಾಯಿದ್ದೀನಿ. ಸೊ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ರೀತಿ ನಾನು ಮೆಜರ್ಮೆಂಟಿಗೋಸ್ಕರ ಒಂದು 1 ಲೀಟರ್ ಡಬ್ಬನ ತೊಗೊಂಡಿದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು, ಒಂದು 800 ml ಅಷ್ಟು ನಾನು ಸೀಲರ್ನ, ಪಿ ಯು ಸೀಲರ್ನ ತೊಗೊಳ್ತಾ ಇದ್ದೀನಿ. ಸೊ ಈ ಪಿ ಯು ಸೀಲರ್ನ ನೀವು ಆಲ್ರೆಡಿ ಏನು ಕಲರ್ ಮಿಕ್ಸ್ ಮಾಡ್ಕೊಂಡಿರ್ತೀರಲ್ಲ, ಆ ಡಬ್ಬಕ್ಕೆ ಹಾಕ್ಕೊಂಡ್ಬಿಡಿ. ಈ ರೀತಿ ಹಾಕ್ಕೊಂಡು ಎಲ್ಲನೂ ನೀಟಾಗಿ ಇಲ್ಲಿ ಮಿಕ್ಸ್ ಮಾಡಬೇಕು ಫ್ರೆಂಡ್ಸ್. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮೇಯ್ನ್ ಇದು ಮಿಕ್ಸ್ ಮಾಡಿದ್ರೆ ಚೆನ್ನಾಗಿ, ಇಲ್ಲ ಅಂದರೆ ಅಲ್ಲಲ್ಲಿ ಗಂಟು ಥರ ಆಗಿಬಿಡುತ್ತೆ. ಹಾಗಾಗಿ ನೀಟಾಗಿ ಮಿಕ್ಸ್ ಮಾಡಿ ನೋಡಿ. ಈ ರೀತಿ ಈ ಡಬ್ಬದಿಂದ ಆ ಡಬ್ಬಕ್ಕೆ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಇಲ್ಲಾಂದ್ರೆ ಒಂದು ಕೋಲ್ಗಿಲ್ ತೊಗೊಂಡು ಚೆನ್ನಾಗಿ ತಿರುಗಿಸಿ ಒಂದು 2 ನಿಮಿಷ ಅದು ತಿರುಗಿಸ್ಬೇಕಾಗುತ್ತೆ. ಚೆನ್ನಾಗಿ ಈ ರೀತಿ ತಿರುಗಿಸಿ. ಸೊ ನೀವು ನೋಡ್ತಾ ಇರ್ಬೋದು, ಇಲ್ಲಿ ಕಲರ್ ಚೇಂಜ್ ಆಗಿದೆ, ಯಾಕೆಂದರೆ ನಾವು ಟೀಕ್ ಕಲರ್ ಹಾಕ್ಕೊಂಡಿದ್ದೀವಲ್ಲ. ಸೊ ಹಾಗಾಗಿ ನೋಡಿ ಹೇಗೆ ಕಲರ್, ಟೀಕ್ ಕಲರ್ ಬಂತಿದೆಯಲ್ವ. ಸೊ ಈಗ ನಿಮಗೆ ಪಿ ಯು ಸೀಲರ್ನ ಕಲರ್ ಹೇಗೆ ಮಿಕ್ಸ್ ಮಾಡೋದು ಅಂತೇಳಿ ಗೊತ್ತಾಗಿದೆ ಅನ್ಕೋತೀನಿ. ಸೊ ಗೊತ್ತಾಗಿದ್ದರೆ ಒಂದು ಕಾಮೆಂಟ್ನ ಹಾಕಿ. ಸೊ ಹಾಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ, ಹಾಗೆ ಒಂದು ಲೈಕ್ನ ಕೊಡಿ ಫ್ರೆಂಡ್ಸ್.